ನೋಡಿದ್ರಲ್ಲ ರಾಜಕಾರಣಿಗಳನ್ನ ಯಾಕೆ ಇವತ್ತು ತಳ್ಕೊಂಡಿಸೋ ಪರಿಸ್ಥಿತಿ ಬಂದೈತಿ. ಒಳ್ಳೆಯ ಕೆಲಸ. ನಾವು ನ್ಯಾಯವಾದಿಗಳಿಗೆ ಮೊದಲು ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸೋದಂದ್ರೆ ನಮ್ಮನ್ನೆಲ್ಲ ತಳ್ಕೊಂಡಿಸಿರಲ್ಲ, ಅದು ಬರೋಬರಿ. ಮುಂದಿನ ಸಲ ನಾವು ಮಾತಾಡಿದ್ದು ಇಲ್ಲಿರಬಾರ್ದು, ಅಲ್ಲೇ ಇರಬೇಕು. ಯಾಕಂದರೆ ಎಷ್ಟು ಸುಳ್ಳು ಹೇಳೋದು, ಎಷ್ಟು ನಾಟಕ ಮಾಡೋದು, ಎಷ್ಟು ಮೋಸ ಮಾಡೋದು. ನೋಡ್ರಿ, ಇಲ್ಲೇ ಹೇಳಿದ್ರು ಸಿದ್ದರಾಮಯ್ಯನವರು, ನಾನು ಬೆಂಗಳೂರಿಗೆ ಹೋಗಿ 2-3 ದಿವಸನಾಗ ಮೀಟಿಂಗ್ ಕರಿತೀನದು. ಯಾರೂ ಒತ್ತಾಯ ಮಾಡ್ಲಾಗ್ತಾರಿಲ್ಲ. ಸಿದ್ದರಾಮಯ್ಯ ಭಾಳ ತಿಕ್ಕದಾರಿ, ಅವ್ರು ಹಂಗದಾರಿ ಹಿಂಗದ, ಇವು ನಮ್ಮವೇ. ನಾನು ಟಿಕ್ಕ ನಾನು ಹುಲಿಗಿಲಿ ಅದಾನ ತಿತ್ತ ನಾವು ಹೋಗ್ಕೊಳ್ಳೆ ಏನೂ ಇಲ್ಲ. ಒಟ್ಟು ತಮ್ಮ ಸ್ವಾರ್ಥ. ನಾನು ಇದ್ದೆ, ಬೊಮ್ಮಾಯಿ ಸರ್ಕಾರ ಯಡಿಯೂರಪ್ಪಂದಿತ್ತು. ಯಡಿಯೂರಪ್ಪಗೆ ನೇರವಾಗಿಯೇ ಹೇಳ್ತಿದ್ದೆ, ನೀ ಮಾಡೋದಿಲ್ಲ, ನೀನು ನಾಟಕ ಕಂಪನಿ ಇದೆ ಅಂತ ಹೇಳ್ತಿದ್ದೆ. ಬೊಮ್ಮಾಯಿಯವ್ರ ಪಾಪ ನಮ್ಮ ಹೋರಾಟಕ್ಕೆ ಎಲ್ಲಿ ಹೋಗ್ಬೇಕಂದ್ರೆ ಅದನ್ನೆಲ್ಲ ತಡೆಗಟ್ಟಂತೇಳಿ ವಿಜೇಂದ್ರ ಫೋನ್ ಮಾಡ್ತಿದ್ದ. ಅರಮನೆ ಪ್ಯಾಲೇಸ್ ಕೊಡಬೇಡ ಅಂತೇಳಿ ಫೋನ್ ಮಾಡ್ದ. ಅದು ಪಾಪ ಏನೇ ಆಗಲಿ ಬೊಮ್ಮಾಯಿ ನಮಗೆಲ್ಲ ಹೇಳ್ತಿದ್ರು, ಗೌಡ್ರ ಇವತ್ತು ಹಿಂಗೆ ಫೋನ್ ಬಂದೈತಿ, ನಾವು ಹೋಗಿ 25 ಲಕ್ಷ ರೂಪಾಯಿ ಸಂಜೆ 5 ಕೊಟ್ಟರೆ ನಿಮ್ಗೆ ಜಾಗ ಕೊಡ್ತೀನಿ ಅಂದ್ರೆ ಇಷ್ಟು ಪ್ರೆಷರ್ ಇದ್ದರು. ನನ್ನ ಮ್ಯಾಗಿಂದ ಪ್ರೆಷರ್ ಇದ್ದರು. ಏನೋ ಮಂತ್ರಿ ಮಾಡ್ತಾರೆ, ನನಗೂ ಬೊಮ್ಮಾಯಿ ಕರೆದು ಒಳಗೆ ಹೊಲಕ್ಕೆ ಕರೆದು ಒಮ್ಮೆ ಹೇಳೇ